ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಸ್ಮಯಕಾರಿ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮೈಸೂರು ಜಿಲ್ಲೆಯಲ್ಲಿರುವಂತಹ ಪಕ್ಕದ ಜಿಲ್ಲೆಯಾದಂತಹ ಮಡಿಕೇರಿ ಜಿಲ್ಲೆಯಲ್ಲಿ ಕರ್ಣಂಗೇರಿಯಲ್ಲಿ ನೆಲೆಸಿರುವಂತಹ ತಾಯಿ ರಾಜರಾಜೇಶ್ವರಿ ನೋಡಲು ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಎಲ್ಲ ಹೇಗಿದೆ. ವೀಕ್ಷಕರೇ, ಇಲ್ಲಿಗೆ ಮೈಸೂರು ಮುಕ್ತಾಯಗೊಂಡು ನಮ್ಮ ಪಕ್ಕದ ಜಿಲ್ಲೆಯಾದಂತಹ ಮಡಿಕೇರಿ ಜಿಲ್ಲೆಗೆ ಪ್ರಾರಂಭಗೊಳ್ಳುತ್ತದೆ. ಹಾಗೆ ನೀವು ಕಾಣಬಹುದಾಗಿದೆ ಅಕ್ಕಪಕ್ಕದಲ್ಲಿನ ಹಸಿರು ವನಗಳು ಹಾಗೂ ಕಾಡು ಮರಗಳು. ಎತ್ತ ನೋಡಿದರೂ ಹಸಿರು ತುಂಬಿ ತುಳುಕುತ್ತಾ ಬೆಟ್ಟ ಭವನಗಳು ಕಾಣಿಸುತ್ತವೆ. ವೀಕ್ಷಕರೇ, ನೀವು ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮಡಿಕೇರಿ ಬಸ್ ನಿಲ್ದಾಣದಿಂದ ಆಟೋ ಸೌಲಭ್ಯ ಇರುತ್ತೆ. ಹಾಗೂ ನೀವು ಬೇರೆ ಪ್ರೈವೇಟ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ತರ ಬಸ್ ವ್ಯವಸ್ಥೆ ಇರೋದಿಲ್ಲ. ಮಡಿಕೇರಿ ಬಸ್ ನಿಲ್ದಾಣದಿಂದ ನಿಮಗೆ 2 ಕಿಲೋಮೀಟರ್ ಆಗುತ್ತದೆ. ವೀಕ್ಷಕರೇ, ದೇವಸ್ಥಾನದ ಪ್ರವೇಶ ದ್ವಾರ ತಲುಪುತ್ತಿದ್ದ ಹಾಗೆಯೇ ನಿಮಗೆ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೂಡ ಕಾಣಬಹುದಾಗಿದೆ. ಆ ಟೆಂಪಲ್ಗೆ ಪುರುಷರು ಮಾತ್ರ ಎಂಟ್ರಿ, ಮಹಿಳೆಯರು ನಿಷಿದ್ಧ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಎಲ್ಲ ತಿಳಿದಿದೆ, ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಮಹಿಳೆಯರು ಹೋಗುವಾಗಿಲ್ಲ. ಹಾಗೆಯೇ ಮುಂದೆ ಹೋಗ್ತಾ ಶೃಂಗೇರಿಯ ರಾಜರಾಜೇಶ್ವರಿ ತಾಯಿಯನ್ನ ನೋಡಬಹುದಾಗಿದೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ ತಾಯಿ ಕರ್ಣಂಗೇರಿಯ ರಾಜರಾಜೇಶ್ವರಿ ದೇವಸ್ಥಾನ. ಹಾಗೆ ಈ ದೇವಸ್ಥಾನಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ಉಕ್ಕಡದ ರಾಜರಾಜೇಶ್ವರಿ ಎಂದು ಪ್ರಸಿದ್ಧಿ ಪಡೆದಿದೆ. ಹಾಗೂ ದಿನಾಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ತಾಯಿಯನ್ನು ಸ್ಮರಿಸುತ್ತಾ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಬಳಿ ಹೇಳಿಕೊಳ್ಳುತ್ತಾರೆ. ಹಾಗೂ ತಾಯಿಯು ಕೂಡ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಎಲ್ಲರನ್ನು ಸಮನಾಗಿ ನೋಡುತ್ತಾರೆ. ಇಲ್ಲಿ ಭೋಜನ ಶಾಲೆಯೂ ಕೂಡ ಇದ್ದು ದಿನನಿತ್ಯಲೂ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಭಕ್ತರ ಖುಷಿಗೆ ಕಾರಣವಾಗಿದ್ದಾರೆ. ತಾಯಿಯ ಹೆಸರಿನ ನಾಮಫಲಕವನ್ನು ನೀವು ನೋಡಬಹುದಾಗಿದೆ. ಹಾಗೂ ನೋಡಿ, ಸುತ್ತಲೂ ಹಸಿರು ವನಗಳು ತುಂಬಿ ತುಳುಕುತ್ತಿದೆ. ಎತ್ತ ನೋಡಿದರೂ ಮರಗಿಡಗಳು. ವೀಕ್ಷಕರೇ, ಈ ದೇವಸ್ಥಾನದ ಸುತ್ತಮುತ್ತಲಿನ ಪ್ರವಾಸಿ ಸ್ಥಾನಗಳನ್ನು ನೀವು ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇದಾದಂತಹ ಅಬ್ಬೆ ಫಾಲ್ಸ್ ಕೂಡ ಇಲ್ಲಿನ 3 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಮತ್ತೆ ಮಂದಲಪಟ್ಟಿ ಅಂದರೆ ಇವಾಗಿನ ಮುಗಿಲ್ಪೇಟೆ ಕೂಡ 4-5 ಕಿಲೋಮೀಟರ್ ದೂರದ ಅಂತರದಲ್ಲಿ ನೀವು ಕಾಣಬಹುದಾಗಿದೆ. ವೀಕ್ಷಕರೇ, ಗರ್ಭಗುಡಿಯಲ್ಲಿ 2 ವಿಗ್ರಹಗಳನ್ನು ಕಾಣಬಹುದಾಗಿದೆ. ಹಾಗೂ ಆ ವಿಗ್ರಹಗಳನ್ನು ಫೋಟೋ ಹಾಗೂ ವಿಡಿಯೋ ತೆಗೆಯುವ ಹಾಗಿಲ್ಲ. ಈ ಮನಮೋಹಕ ದೃಶ್ಯವನ್ನು ನೀವು ಸ್ವಾಮಿ ಅಯ್ಯಪ್ಪನ ದೇವಸ್ಥಾನದಿಂದ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. ಹಾಗೆ ಸುತ್ತಲಿನ ಕಾಫಿ ಎಸ್ಟೇಟ್ ಹಾಗೂ ಮರಗಿಡಗಳು, ಕಾಡು ಭವನಗಳು ತುಂಬಾ ನೀಟಾಗಿ ಕಾಣಿಸುತ್ತೆ. ಹಾಗೂ ಈ ಶಿವನ ದೇವಸ್ಥಾನವು ಕೂಡ ನೋಡಲು ತುಂಬಾ ಆಕರ್ಷಣೀಯವಾಗಿದ್ದು ಯಾವುದೋ ಬೇರೆ ಲೋಕಕ್ಕೆ ಹೋದಾಗೆ ಒಂದು ಫೀಲ್ ಕೊಡುತ್ತೆ. ವೀಕ್ಷಕರೇ, ಈ ನನ್ನ ಸಣ್ಣ ಮಾಹಿತಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೆ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್.